ಸ್ನೇಹಿತರೆ, ಕೆಂಪು ಕಲರ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದು ಫ್ರೀನೇ. ಮತ್ತು ಬಲಗಡೆ ಒಂದು ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅದು ಕೂಡ ನಿಮಗೆ ಫ್ರೀನೇ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಪ್ರೇರಣಾ ಕಾರ್ಸ್ ಅಂತ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ದಾಸರಳ್ಳಿ ರೋಡ್ ಹತ್ರ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಾನು ಕೆಳಗೆ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ವೀಡಿಯೋಲಿ ಸಾಕಷ್ಟು ಸುಮಾರು ಜನ ಲೋ ಬಜೆಟಿಂದ ಹೈ ಬಜೆಟ್ ಕಾರ್ ಕೇಳಿರ್ತೀರ. ಸೊ ಇಲ್ಲಿ ಸಾಕಷ್ಟು ಇವತ್ತು ತುಂಬಾ ಸ್ಟಾಕ್ಸ್ ಇದೆ. ಒಂದು 30-40 ಕಾರ್ಸ್ ಇದೆ. ಸೊ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ, ನಿಮಗೆ ಯಾವ್ಯಾವ ಕಾರ್ಸ್ ಲೋ ಬಜೆಟಿಂದ ಇರುತ್ತೋ ಎಲ್ಲ ಲೋ ಬಜೆಟ್ ಕಾರ್ಸು ಹೈ ಬಜೆಟ್ ಕಾರ್ಸ್ ಎಲ್ಲನೂ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ ಜನ ಕೇಳ್ತಿರೋ ರೆಡ್ಕಾನು ತೋರಿಸಿ, ಎರ್ಟಿಗಾ, ಇನೋವಾ, ಫಾರ್ಚುನರು ಆ ಥರ ಎಲ್ಲ. ಸೊ ಎಲ್ಲ ಫಾರ್ಚುನರ್ ಕೂಡ ಇದೆ, ಮಹೇಂದ್ರ XUV500 ಕೂಡ ಇದೆ. ಲೋ ಬಜೆಟಲ್ಲಿ ಬೇಕಾದ್ರೆ ನಿಮಗೆ 50,000 ಸ್ಟಾರ್ಟ್ ಆಗೋ ಕಾರ್ಸ್ ಕೂಡ ಇದೆ. 50,000, 60,000, 80,000 ಆ ಥರ ಕಾರ್ಸ್ ಕೂಡ ಇದೆ. ಸೊ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ವೀಡಿಯೋಲ್ಲಿ ನೋಡಿ. ಸೊ ವೀಡಿಯೋಲಿ ಹೋಗೋಣ. ಅದಕ್ಕೆ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ವೀಡಿಯೋಲಿ ಹೋಗೋಣ. ಸೊ ಮೊದಲನೇ ಕಾರು ಫಸ್ಟು ಈಚೆ ಇರೋದೆಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಲೈನಾಗೆ. ತುಂಬ ಜನ ಕೇಳ್ತೀರಾ ಈಕೋ ತೋರಿಸಿ ಅಂತ. ಸೊ ಈಕೋ ಒಂದು ಗಾಡಿ ಇದೆ ನೋಡಿ, ಒಳ್ಳೆ ಕಂಡೀಷನ್ ಅಂತ ಹೇಳಿದ್ರು ಓನರ್ ಕೂಡ. ಓನರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಅದಕ್ಕೆ ನಾನೇ ಸ್ವಲ್ಪ ಎಲ್ಲ ಡೀಟೇಲ್ಸೆಲ್ಲ ಹೇಳ್ತೀನಿ. ಸೊ ಇದು ಮಾರುತಿ ಸುಜುಕಿ ಈಕೋ 2010 ಮಾಡೆಲು, 2010 ಮಾಡೆಲ್ ಗಾಡಿ. ಇದು 5 ಸೀಟರ್ AC ಗಾಡಿ ಆಗುತ್ತೆ ಇದು. ಸೊ ಇದು ಸೆಕೆಂಡ್ ಓನರ್ ಗಾಡಿ. 75,000 ಕಿಲೋಮೀಟ್ರ್ ಓಡಿದೆ, ಜೆನ್ಯೂನ್ ಕಿಲೋಮೀಟ್ರು. 75,000 ಕಿಲೋಮೀಟ್ರು, 75,000 ಕಿಲೋಮೀಟರ್ಸು, ಮ್ಯಾನ್ಯುಯಲ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟು. ಸೊ ಈ ಗಾಡಿ ನೋಡ್ತಿರ್ಬೋದು, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಟ್ ಮೇಜರಾಗಿ ಏನೋ ಡೆಂಟ್ಸ್ ಆ ಥರ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ. ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿ ಸೂಪರಾಗಿದೆ. ಟ್ಯಾಕ್ಸ್ ಕೂಡ ಒಂದು 50% ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಳ್ಳಿ, ನಮಗೆ AC ಬರುತ್ತೆ ಇದರಲ್ಲಿ. ಸೀಟ್ ಕೂಡ ನಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. 7 ಸೀಟರ್ ಗಾಡಿ ಆ್ಯಕ್ಚುಲಿ ಇದು. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಕ್ಯಾರಿಯರ್ ಕೂಡ ಇದೆ. ಈಕೋ ನೋಡ್ತಿರೋರು ಈಕೋ ನೋಡ್ಬೋದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 2 ಲಕ್ಷದ ಎಷ್ಟು ಅಂತ ಮುಂಚೆ ನೋಡ್ಬಿಡ್ತೀನಿ. ಸೊ ಈ ಪ್ರೈಸ್ ಬಂದ್ಬಿಟ್ಟು 2,50,000 ಹೇಳ್ತಿದ್ದಾರೆ. 2,50,000 ನೆಗೋಷಿಯಬಲ್ ಆಗುತ್ತೆ. 2,50,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಫೋರ್ಡ್ ಈಕೋ ಸ್ಪೋರ್ಟ್ 2014 ಮಾಡಲು, 2014 ಮಾಡಲು, 1.5 ಡೀಸೆಲ್ ಟ್ರೆಂಡ್ ಲೈನು. ಸೊ ಫಸ್ಟು ಓನರ್ ಆಗುತ್ತೆ ಇದು. 75,000 ಕಿಲೋಮೀಟ್ರ್ ಓಡಿದೆ ಗಾಡಿ. ಗಾಡಿ ಕೂಡ ನೋಡ್ಬೋದು, ಒಳ್ಳೆ ಕಂಡೀಷನಲ್ಲಿದೆ. ಸೊ ಮ್ಯಾನ್ಯುಯಲ್ ಆಗುತ್ತೆ ಇದು, ಆಟೋಮೆಟಿಕ್ ಅಲ್ಲ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ನೀಟಾಗಿದೆ, ಏನು ಸ್ಕ್ರ್ಯಾಚಸ್ ಆ ಥರ ಎಲ್ಲ ಏನೂ ಇದೆ. ಸ್ಟೆಪ್ನಿ ಕೂಡ ಅವ್ರಿಗೂ ನ್ಯೂ ಸ್ಟೆಪ್ನಿ ಅಂತ ಇದು. ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ ಆಗುತ್ತೆ ಇದು. ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ, ನಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಸೀಟ್ ಕೂಡ ಕಂಪನಿ ಸೀಟಿನ ಬರುತ್ತೆ. ಈಕೋ ಸ್ಪೋರ್ಟ್ಸ್ ಅಂತೀವಿ. ತುಂಬ ನೀಟಾಗಿದೆ ಗಾಡಿ ಮಾತ್ರ. ಪ್ರೈಸು 5,65,000 ಹೇಳ್ತಿದ್ದಾರೆ. 5,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟು ನೋಡ್ತಿರ್ಬೋದು, ಸ್ಕಾರ್ಪಿಯೋ ತುಂಬ ಜನ ಕೇಳ್ತಾರೆ. ಮಹೇಂದ್ರ ಸ್ಕಾರ್ಪಿಯೋ 2010 ಮಾಡೆಲ್ ಗಾಡಿ ಇದು. ನೋಡ್ಬೋದು, ಸಿಂಗಲ್ ಓನರ್ ಗಾಡಿ, 95,000 ಕಿಲೋಮೀಟ್ರ್ ಓಡಿದೆ, 95,000 ಕಿಲೋಮೀಟರ್ಸು, ಡೀಸೆಲ್ ಗಾಡಿ, ಮ್ಯಾನ್ಯುಯಲ್ಲು. ಗಾಡಿ ಅಂತೂ ಸೂಪರಾಗಿದೆ. ಟೈರ್ಸ್ ಕೂಡ ಒಳ್ಳೆ ಕಂಡೀಷನ್ ಇದೆ. ಬಾಡಿ ಲೈನಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಹಿಂದೆ ಎಲ್ಲ ಹೊಸ ಟೈರ್ಸ್ ಹಾಕ್ಸಿದ್ದಾರೆ. ಗಾಡಿ ಕೂಡ ನೋಡ್ತೀವಿ, ತುಂಬ ಶೈನಿಂಗ್ ಆಗಿದೆ, ಮೇಜರಾಗಿ ಏನು ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 4,95,000 ಹೇಳ್ತಿದ್ದಾರೆ. 4,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸ್ವಿಫ್ಟು ನೋಡ್ಬೋದು, ಈ ಒಂದು ಗಾಡಿ ಇದೆ, ಮಾರುತಿ ಸುಜುಕಿ ಸ್ವಿಫ್ಟ್ 2012 ಮಾಡೆಲ್ ಗಾಡಿ ಇದು. ಮ್ಯಾಗ್ವೀಲ್ಸ್ ಎಲ್ಲ ಹಾಕಿ ಸೂಪರಾಗಿಟ್ಟಿದ್ದಾರೆ ಗಾಡಿ ಮಾತ್ರ. ಬಾಡಿ ಲೈನ್ ಕೂಡ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಏನೂ ಇಲ್ಲ. ನೋಡ್ಬೋದು, ಡೀಸೆಲ್ ಗಾಡಿ ಆಗುತ್ತೆ. 75,000 ಕಿಲೋಮೀಟ್ರ್ ಓಡಿದೆ, ಮ್ಯಾನ್ಯುಯಲ್ಲು, ಸಿಂಗಲ್ ಓನರ್ ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 4,30,000 ಹೇಳ್ತಿದ್ದಾರೆ. 4,30,000 ನೆಗೋಷಿಯಬಲ್ ಆಗುತ್ತೆ. ಬ್ರಿಡ್ಜ್ ಸ್ಟೋನ್ ಟೈರ್ಸು ಕೂಡ ಹಾಕಿದ್ದಾರೆ. ನಿಮಗೆ ಇಂಟೀರಿಯರ್ಸಲ್ಲಿ ಏನೇನು ಬರುತ್ತೆ ನೋಡ್ಕೊಳ್ಳಿ. ಲೆದರ್ ಸೀಟಿಂಗ್ ಬರುತ್ತೆ, ಮತ್ತು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ. ಸೊ ಹಿಂದೆ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ಗಳಲ್ಲಿ ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ನೀಟಾಗಿದೆ ಗಾಡಿ ಇದು. ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ, ಒಂಥರ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ಗಾಡಿ. ನೆಕ್ಸ್ಟು ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡ್ಬೋದು. 1.5 ಲೀಟರ್ TDI ಕಂಫರ್ಟ್ ಲೈನ್ ಅಂತ, 2012 ಮಾಡೆಲ್, 2012 ಮಾಡೆಲ್ ಗಾಡಿ ಇದು. ಡೀಸಲು, 85,000 ಕಿಲೋಮೀಟರ್ಸ್ ಓಡಿದೆ, ಮ್ಯಾನ್ಯುಯಲ್ಲು, ಸಿಂಗಲ್ ಓನರ್ ಗಾಡಿ ಆಗುತ್ತೆ ಇದು ಕೂಡ. ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ ನಿಮಗೆ ಎಲ್ಲ ಕಡೆನೂ. ಸೂಪರಾಗಿದೆ ಕಂಡೀಷನ್ ಮಾತ್ರ.
ರೆಡ್ ಕಲರು. ಬಾಡಿ ಲೈನಲ್ಲಿ ಯಾವುದೇ ಡೆನ್ಸ್ ಆ ಥರ ಏನೂ ಪ್ರಾಬ್ಲಮ್ ಏನೂ ಇಲ್ಲ. ನೀಟಾಗಿದೆ ಏರ್ ಕಂಡೀಷನ್ ಕೂಡ ತುಂಬ ನೀಟಾಗಿದೆ. ಸೊ ಇದರಲ್ಲಿ ಇಂಟೀರಿಯರ್ಸಲ್ಲಿ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮುಂದೆ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಮತ್ತು ನಿಮಗೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಇದು ಗಾಡಿಯಲ್ಲಿ. ಗಾಡಿ ಅಂತೂ ನೀಟಾಗಿದೆ. ಒಳ್ಳೆ ಬಜೆಟಲ್ಲಿ ನೋಡ್ತಿರೋರು ಈ ಗಾಡಿ ನೋಡ್ಬೋದು. ಆ್ಯಕ್ಚುಲಿ 2012 ಮಾಡೆಲು. ಪ್ರೈಸ್ ಬಂದುಬಿಟ್ಟು 3,30,000 ಹೇಳ್ತಿದ್ದಾರೆ. 3,30,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟು ಗಾಡಿ ನೋಡ್ತಿರ್ಬೋದು, ಮಾರುತಿ ಸುಜುಕಿ ವ್ಯಾಗನಾರ್ 2001 ಮಾಡೆಲ್, 2001 ಮಾಡಲು VXi ವೇರಿಯಂಟು, ಪೆಟ್ರೋಲ್ ಗಾಡಿ, 80,000 ಕಿಲೋಮೀಟ್ರ್ ಓಡಿದೆ, ಮ್ಯಾನ್ಯುಯಲು, ಸೆಕೆಂಡ್ ಓನರ್ ಗಾಡಿ ಇದು. ಸೊ ಗಾಡಿ ಕಂಡೀಷನ್ ಕೂಡ ತುಂಬ ನೀಟಾಗಿದೆ. ಬಾಡಿ ಲೈನಲ್ಲಿ ನಿಮಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಟೈರ್ಸ್ ಕೂಡ ತುಂಬ ನೀಟಾಗಿದೆ. ಸೊ ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ ಇದೆ ಅಂತನ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ಪವರ್ ಸ್ಟೇರಿಂಗ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ FM ಥರ ಕೊಟ್ಟಿದ್ದಾರೆ. ಸೊ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಲೆದರ್ ಸೀಟಿಂಗ್ ಅಲ್ಲ. ಇಂಟೀರಿಯರ್ಸಲ್ಲಿ ಯಾವುದೇ ಡ್ಯಾಮೇಜ್ ಇಲ್ಲ, ರೂಫಿಂಗಲ್ಲಿ ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜ್ ಇಲ್ಲ, ಕ್ಲೀನಾಗಿ ಇಟ್ಟಿದ್ದಾರೆ ಗಾಡಿ ಮಾತ್ರ. ಸೊ ಹಿಂದೆ ಕೂಡ ನೋಡ್ಕೊಳ್ಳಿ, ತುಂಬ ನೀಟಾಗಿದೆ. ಪ್ರೈಸ್ ಬಂದ್ಬಿಟ್ಟು 1,35,000 ಹೇಳ್ತಿದ್ದಾರೆ. 1,35,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹ್ಯುಂಡೈ i10 2009 ಮಾಡೆಲ್, 2009 ಮಾಡೆಲ್ ಗಾಡಿ, ಮ್ಯಾಗ್ನಾ ಇದು. ಪೆಟ್ರೋಲ್ ಗಾಡಿ ಆಗುತ್ತೆ, 85,000 ಕಿಲೋಮೀಟ್ರ್ ಓಡಿದೆ, ಮ್ಯಾನ್ಯುಯಲ್ ಗಾಡಿ. ಸೊ ಗಾಡಿ ಕೂಡ ನೋಡ್ಕೊಳ್ಳಿ, ಬಾಡಿ ಲೈನ್ ಕೂಡ ನೀಟಾಗಿದೆ, ಯಾವುದೇ ಡೆನ್ಸ್ ಆ ಥರ ಎಲ್ಲ ಏನಿಲ್ಲ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ ಇದೆ ಅಂತೆಲ್ಲ ನೋಡೋಣ. ಓಕೆ, ಸೊ ಇಂಟೀರಿಯರ್ಸಲ್ಲಿ ನಮಗೆ ಕಂಪನಿಯಿಂದನೇ ಲೆದರ್ ಸೀಟಿಂಗ್ ಬರುತ್ತೆ, ಮತ್ತು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ. ತುಂಬ ನೀಟಾಗಿದೆ ಗಾಡಿ ಮಾತ್ರ. ಸೊ ಪ್ರೈಸ್ ಬಂದ್ಬಿಟ್ಟು 2,55,000 ಹೇಳ್ತಿದ್ದಾರೆ. 2,55,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು, ನೋಡ್ಕೊಬೋದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಮಾರುತಿ ಸುಜುಕಿ ರಿಟ್ಸ್ 2013 ಮಾಡೆಲ್ ಗಾಡಿ ಇದು. ಡೀಸೆಲ್ಲು, 85,000 ಕಿಲೋಮೀಟ್ರ್ ಓಡಿದೆ, ಮ್ಯಾನ್ಯುಯಲು, ಸಿಂಗಲ್ ಓನರ್ ಗಾಡಿ ಆಗುತ್ತೆ. ಸೊ ಡೀಸೆಲ್ ಗಾಡಿ ಇದು. ರಿಟ್ಸ್ ಡೀಸೆಲ್ ನೋಡ್ಬೋದು. ನಿಮಗೆ MRF ಟೈರ್ಸ್ ಬರುತ್ತೆ ಎಲ್ಲ ಕಡೆನೂ, ಕಂಪನಿಯಿಂದನೇ ಕೊಟ್ಟಿರೋದು. ಟೈರ್ಸ್ ಕೂಡ ಇನ್ನೂ ಒಂದು 50% ಬರುತ್ತೆ ಅಂತಲೇ ಹೇಳ್ಬೋದು. ಗಾಡಿ ಅಂತೂ ನೀಟಾಗಿದೆ, ಬಾಡಿಯಲ್ಲಿ ಏನು ಸ್ಕ್ರ್ಯಾಚಸ್ ಹತ್ರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿದೆ ಕಂಡೀಷನ್ ಮಾತ್ರ. ಸೊ ಹಂಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ನಿಮಗೆ ಪವರ್ ವಿಂಡೋಸ್ ಇದಕ್ಕೆ ಬರೋಲ್ಲ, ನಿಮಗೆ ಬೇಸಿಕ್ ವೇರಿಯಂಟು. ಸೊ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್, AC ಬರುತ್ತೆ, ಮತ್ತು ಲೆದರ್ ಸೀಟಿಂಗ್ ಬರುತ್ತೆ. ಇಂಟೀರಿಯರ್ಸಲ್ಲಿ ನಿಮಗೆ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಇಲ್ಲ, ತುಂಬ ನೀಟಾಗಿದೆ ಕಂಡೀಷನ್ ಮಾತ್ರ. ನೋಡ್ಬೋದು, ರಿಟ್ಸ್ ಡೀಸೆಲ್ ನೋಡ್ತಿರೋರು ನೋಡ್ಬೋದು ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 3,30,000 ಹೇಳ್ತಿದ್ದಾರೆ. 3,30,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಒಂದು ಟೊಯೋಟಾ ಇನೋವಾ 2005 ಮಾಡೆಲ್ ಇದೆ. 2.5 ಲೀಟರ್ಸ್ V7 STR ಅಂತ ಮಾಡೆಲ್ಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ಲು, 1,65,000 ಕಿಲೋಮೀಟ್ರ್ ಓಡಿದೆ, ಮ್ಯಾನ್ಯುಯಲು. ಸೊ ಗಾಡಿ ಕೂಡ ನೋಡ್ಬೋದು, ನೀಟಾಗಿದೆ. ಬಾಡಿ ಲೈನಲ್ಲಿ ನಿಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಡೆನ್ಸ್ ಆ ಥರ ಎಲ್ಲ ಏನೂ ಬರೋಲ್ಲ. ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ, ನಿಮಗೆ ಎಲ್ಲ ಕಡೆ ನಿಮಗೆ ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಲೆದರ್ ಸೀಟಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಬರುತ್ತೆ, ಎಲ್ಲ ಕಡೆ ನಿಮಗೆ ಪವರ್ ವಿಂಡೋಸ್ ಬಂದುಬಿಡುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ ಇನೋವಲ್ಲಿ. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಆಗುತ್ತೆ, ಟೂರ್ ಮಾಡೋಕ್ಕೆ ಅಲ್ಲ, ಲಾಂಗ್ ಡ್ರೈವ್ಗೆ. ಪ್ರೈಸ್ ಬಂದ್ಬಿಟ್ಟು 5,55,000 ಹೇಳ್ತಿದ್ದಾರೆ. 5,55,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ನೆಕ್ಸ್ಟು ಮಾರುತಿ ಸುಜುಕಿ ಆಲ್ಟೋ 2009 ಮಾಡೆಲ್ ಗಾಡಿ ಇದು. LXi BS4 ಗಾಡಿ. ಸೊ ಸಿಂಗಲ್ ಓನರ್ ಗಾಡಿ ಇದು. ಪೆಟ್ರೋಲು, 53,000 ಕಿಲೋಮೀಟ್ರ್ ಓಡಿದೆ, ಮ್ಯಾನ್ಯುಯಲು. ಮೈಲೇಜ್ ಕೂಡ ಒಂದು ತುಂಬ ಚೆನ್ನಾಗಿ ಕೊಡುತ್ತೆ, ಒಂದು 20 ಕೊಡುತ್ತೆ ಮೈಲೇಜ್ ಇದು ಆ್ಯಕ್ಚುಲಿ. ಸೊ ಇದು 2009 ಮಾಡೆಲ್ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಿದ್ದಾರೆ. 2 ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿನೂ, ನೋಡ್ಬೋದು. ನೀಟಾಗಿದೆ ಇಂಟೀರಿಯರ್ಸ್ ಕೂಡ. ನಿಮಗೆ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಒಂದಿದೆ 2016 ಮಾಡೆಲ್, 2016 ಮಾಡೆಲು, 40,000 ಕಿಲೋಮೀಟ್ರ್ ಓಡಿದೆ, ಸಿಂಗಲ್ ಓನರ್ ಗಾಡಿ ಇದು. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, JK ಟೈರ್ಸ್ ಬರುತ್ತೆ ನಿಮಗೆ, ಮೆರೂನ್ ಕಲರು. ಇಂಟೀರಿಯರ್ಸ್ ಎಲ್ಲ ನೋಡ್ಕೊಬೋದು. ನಿಮಗೆ ಮ್ಯಾನ್ಯುಯಲ್ ಬರುತ್ತೆ, ಪವರ್ ವಿಂಡೋಸ್ ಬರೋಲ್ಲ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ ಆಪ್ಷನ್ನು. ಸೀಟ್ ಕೂಡ ನಿಮಗೆ ಮ್ಯಾಚಿಂಗಾಗಿ ಹಾಕಿದ್ದಾರೆ, ಕಾರ್ ಸೀಟ್ಸ್ ಕೂಡ ತುಂಬ ನೀಟಾಗಿದೆ ಕಂಡೀಷನ್ ಕೂಡ.
ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿದ್ದಾರೆ. 3,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸ್ಯಾಂಟ್ರೋ ನೋಡ್ಬೋದು, ತುಂಬ ಚೆನ್ನಾಗಿದೆ ಇದು. 2001 ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರು. 25,000 ಹತ್ರ ಓಡಿದೆ ಗಾಡಿ ಇದು, ನೋಡ್ಬೋದು. ಸೊ ಬಾಡಿ ಲೈನ್ ಕೂಡ ನೀಟಾಗಿದೆ, ನಿಮಗೆ ಟಚಪ್ ಪಾಲಿಷ್ ಆ ಥರ ಎಲ್ಲ ಏನೂ ಆಗಿಲ್ಲ, ಗಾಡಿ ನೀಟಾಗಿದೆ. ಸೊ ಇದರಲ್ಲೂ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಆಪ್ಷನ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಕೂಡ ಎಲ್ಲ ಇದೆ, ನೀಟಾಗಿದೆ ಗಾಡಿ. ಲೋ ಬಜೆಟೆಲ್ಲ ನೋಡ್ತಿರೋರು ಈ ಗಾಡಿ ನೋಡ್ಬೋದು. ಸೊ ಪ್ರೈಸ್ ಬಂದ್ಬಿಟ್ಟು 1,10,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಬಲಿನೋ ಒಂದಿದೆ. ಇದು 3ನೇ ಓನರ್ ಗಾಡಿ ಆಗುತ್ತೆ ಇದು. 85,000 ಹತ್ರ ಓಡಿದೆ ಗಾಡಿ ಕೂಡ. ಟೈರ್ಸ್ ಕೂಡ ನೋಡ್ತಿರ್ಬೋದು, ನಿಮಗೆ ಒಳ್ಳೆ ಟೈರ್ಸ್ ಕೂಡ ಇದೆ. ನಿಮಗೆ ಗಾಡಿ ಕೂಡ ತುಂಬ ಲುಕ್ ಆಗಿದೆ, ಒಂಥರ ಸ್ಪೋರ್ಟಿಯಾಗಿರುತ್ತೆ. ಲೋ ಬಜೆಟಲ್ಲಿ ಸ್ಪೋರ್ಟಿಯಾಗಿ ಒಂದು ಸ್ಟೈಲಾಗಿ ಒಂದು ಗಾಡಿ ಬೇಕಂದರೆ ಈ ಗಾಡಿ ನೋಡ್ಬೋದು. ತುಂಬ ನೀಟಾಗಿದೆ ಕಂಡೀಷನ್ ಮಾತ್ರ. ಇಂಟೀರಿಯರ್ಸ್ ನೋಡ್ಬೋದು, ನಿಮಗೆ ಏನೇನು ಆಪ್ಷನ್ ಇದೆ ಅಂತೆಲ್ಲ ತೋರಿಸ್ತೀನಿ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಲೆದರ್ ಸೀಟಿಂಗ್ ಎಲ್ಲ ಬರುತ್ತೆ ನಿಮಗೆ. ನಿಮಗೆ ಟಚ್ ಸ್ಕ್ರೀನ್ ಆಪ್ಷನ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು 1,90,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಗಾಡಿ ನೋಡ್ತಿರ್ಬೋದು, ನೆಕ್ಸ್ಟ್ ಒಂದು SX4 ಇದೆ, ಮಾರುತಿ ಸುಜುಕಿ 2007 ಮಾಡೆಲ್ ಗಾಡಿ ಇದು. ಗಾಡಿ ಕೂಡ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಓನರ್ ಗಾಡಿ ಆಗುತ್ತೆ ಇದು. ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ, ನಿಮಗೆ ಮುಂದೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ. ಇಂಟೀರಿಯರ್ಸ್ ನೀಟಾಗಿದೆ ತುಂಬ. ಹಿಂದೆ ಕೂಡ ನೋಡ್ತಿರ್ಬೋದು, ಗಾಡಿ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್ ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 2,45,000 ಹೇಳ್ತಿದ್ದಾರೆ. 2,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಸ್ವಿಫ್ಟ್ ಒಂದಿದೆ. ಇದು ನಿಮಗೆ ಸಿಂಗಲ್ ಓನರ್ ಗಾಡಿ ಆಗುತ್ತೆ. 53,000 ಕಿಲೋಮೀಟ್ರ್ ಓಡಿದೆ. ಸೊ ಗಾಡಿ ಕೂಡ ನೋಡ್ಬೋದು, ತುಂಬ ಕ್ಲಾಸಾಗಿ ನೀಟಾಗಿದೆ. ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಕೂಡ ಇಲ್ಲ, ನೀಟಾಗಿ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಕೂಡ ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಸೊ ನಿಮಗೆ ಖರ್ಚೇನೂ ಇರೋಲ್ಲ ಅಂದರು. ಆಲ್ಮೋಸ್ಟ್ ನಿಮಗೆ ಎಲ್ಲ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಗಾಡಿಯಲ್ಲಿ. ZXi ಇದು ನೋಡ್ಕೊಬೋದು. ಗಾಡಿ ಸಿಂಗಲ್ ಓನರು, 53,000 ಕಿಲೋಮೀಟ್ರ್ ಓಡಿದೆ ಗಾಡಿ. ಈ ಗಾಡಿಯಲ್ಲಿ ನೋಡ್ತಿರ್ಬೋದು, ನಿಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ. ಅಂದರೆ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಸ್ಟೇರಿಂಗಲ್ಲೇ ನಿಮಗೆ ಎಲ್ಲ ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ ಬಂದುಬಿಡುತ್ತೆ. ಮತ್ತು ನಿಮ್ಗೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ, ಇದರಲ್ಲಿ ನೋಡ್ಕೊಬೋದು. ನಿಮಗೆ ಲೆದರ್ ಸೀಟಿಂಗ್ ಆಪ್ಷನ್ ಕೂಡ ಬರುತ್ತೆ. ಇಂಟೀರಿಯರ್ಸ್ ಕೂಡ ನೀಟಾಗಿದೆ, ಎಕ್ಸ್ಟೀರಿಯರ್ ಕೂಡ ನೀಟಾಗಿದೆ. ಗಾಡಿ ಮಾತ್ರ ತುಂಬ ಕ್ಲಾಸ್ ಆಗಿದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 6,500 ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಇದು. ತುಂಬ ನೀಟಾಗಿದೆ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಫೋರ್ಡ್ ಫಿಗೋ ಡೀಸೆಲ್ ವರ್ಷನ್ ಇದು. 2011 ಮಾಡೆಲ್ ಗಾಡಿ ಇದು. 1,00,000 ಹತ್ರ ಓಡಿದೆ ಗಾಡಿ ಮಾತ್ರ. ಗಾಡಿ ಕೂಡ ನೀಟಾಗಿದೆ, ತುಂಬ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ. ಸೊ ಫೋರ್ಡ್ ಫಿಗೋ ಡೀಸೆಲ್ ನೋಡ್ತಿರೋರು ಈ ಗಾಡಿ ನೋಡ್ಬೋದು. ಈ ಗಾಡಿ ಇಟ್ಕೊಂಡಿರೋ ಓನರ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರು ಅವರು. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಆಗುತ್ತೆ ಇದು. 2,50,000 ಹೇಳ್ತಿದ್ದಾರೆ. 2,50,000 ನೆಗೋಷಿಯಬಲ್ ಆಗುತ್ತೆ ಇದು ಗಾಡಿನೂ. ಓಕೆ, ಸೊ ನೋಡ್ತಿರ್ಬೋದು, ನೆಕ್ಸ್ಟು ಮಹೇಂದ್ರೋ ಝೈಲೋ 2013 ಮಾಡೆಲ್ ಇದೆ. 2013 ಮಾಡೆಲು, BS3 ಗಾಡಿ ಇದು. ಡೀಸೆಲ್ ಗಾಡಿ ಇದು. 75,000 ಕಿಲೋಮೀಟ್ರ್ ಓಡಿದೆ, 75,000 ಕಿಲೋಮೀಟರ್ಸು. ಮ್ಯಾನ್ಯುವಲ್ ಗಾಡಿ. ಸೊ ಹಿಂದೆ ಕೂಡ ನೋಡ್ತಿರ್ಬೋದು, ಗಾಡಿ ಕೂಡ ತುಂಬ ಸ್ಟಿಕ್ಕರಿಂಗ್ ಮಾಡಿ ನೀಟಾಗಿ ಹಾಕ್ಸಿದ್ದಾರೆ. ಸೊ ಝೈಲೋ BS3 ಅಂತ. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಟೈರ್ಸ್ ಕೂಡ ನಿಮಗೆ ಒಳ್ಳೆ ಕಂಡೀಷನ್ ಟೈರ್ಸಲ್ಲಿದೆ ಎಲ್ಲನೂ. ಇಂಟೀರಿಯರ್ಸ್ ಕೂಡ ನೋಡ್ಕೊಬೋದು. ನಿಮಗೆ ಎಲ್ಲ ಕಡೆ ಲೆದರ್ ಸೀಟಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ ಮುಂದೆ. ಸೊ ಗಾಡಿ ಲೆದರ್ ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ.
ಮುಂದೆನೂ ನೋಡ್ಕೊಬೋದು. ಸೊ ಪ್ರೈಸ್ ಬಂದ್ಬಿಟ್ಟು 5,55,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಗಾಡಿ ನೋಡ್ತಿರ್ಬೋದು, ಆಲ್ಟೋ K10 ಒಂದಿದೆ, ತುಂಬ ಚೆನ್ನಾಗಿದೆ ಗಾಡಿ ಕೂಡ, ಮೆರೂನ್ ಕಲರು, 2013 ಮಾಡೆಲ್ ಗಾಡಿ ಇದು. ಸೆಕೆಂಡ್ ಓನರು, 43,000 ಕಿಲೋಮೀಟ್ರ್ ಓಡಿದೆ ಗಾಡಿ. ಟೈರ್ಸ್ ಕೂಡ ನೋಡ್ತಿರ್ಬೋದು, ಎಲ್ಲ ಕಡೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಇಂಟೀರಿಯರ್ಸ್ ಕೂಡ ನೋಡ್ಕೊಬೋದು, ಲೆದರ್ ಸೀಟಿಂಗ್ ಕೂಡ ಇದೆ ನಿಮಗೆ. ಇದರಲ್ಲಿ ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 2,75,000 ಹೇಳ್ತಿದ್ದಾರೆ. 2,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಲ್ಟೋ ನೋಡ್ಬೋದು. ಸೊ 2012 ಮಾಡೆಲ್ ಗಾಡಿ ಇದು, ಥರ್ಡ್ ಓನರ್ ಆಗಿದೆ ಗಾಡಿ ಇದು. ಟೈರ್ಸ್ ಕೂಡ ನೋಡ್ತಿರ್ಬೋದು, ಎಲ್ಲ ಕಡೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ ನಿಮಗೆ. ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ದಾರೆ, ಪೆಟ್ರೋಲ್ ಗಾಡಿ ಇದು. ಇದರಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ಅಂತೂ ನೀಟಾಗಿದೆ. ಇದು 70,000 ಓಡಿದೆ, 70,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 2,30,000 ಹೇಳ್ತಿದ್ದಾರೆ. 2,30,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ಇದು 2007 ಮಾಡೆಲ್ ಇದು ಗಾಡಿ ನೋಡ್ತಿರ್ಬೋದು. ಸೆಕೆಂಡ್ ಓನರು, 60,000 ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು ಫಸ್ಟು ಇಂಟೀರಿಯರ್ಸ್ ಎಲ್ಲ ನೋಡೋಣ, ಅದಾದಮೇಲೆ ನಿಮಗೆ ಪ್ರೈಸ್ ಹೇಳ್ತೀನಿ. ನಿಮಗೆ ಎಲ್ಲ ಕಡೆನೂ ಲೆದರ್ ಸೀಟಿಂಗ್ ಬರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್ ಆಪ್ಷನ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ಬಂದ್ಬಿಟ್ಟು 2,30,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಒಂದು ಸ್ಯಾಂಟ್ರೋ ಇದೆ. ಇದು ಸೇಮ್ ಡೀಟೇಲ್ಸೇ ಬರುತ್ತೆ, ಬಟ್ ಇದು ಸಿಂಗಲ್ ಓನರ್ ಇದೆ ಗಾಡಿ. ಇದು 10,000 ಸ್ವಲ್ಪ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಅದು ಪ್ರೈಸು ನಿಮಗೆ ಎಷ್ಟಂತಿದೆ, ನಾನು 2 ಲಕ್ಷ ಆ್ಯಕ್ಚುಲಿ ಅದು ಪ್ರೈಸ್ ಇರೋದು, ರಾಂಗಾಗಿ ಹೇಳಿದೆ, 2 ಲಕ್ಷ ಅದಿರೋದು. ಇದು 2,10,000 ಬರುತ್ತೆ, ನೆಗೋಷಿಯಬಲ್ ಆಗುತ್ತೆ ಗಾಡಿ. ಇದು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಜಾಗ ಇಲ್ಲ, ಬಟ್ ಆದರೂ ಪರವಾಗಿಲ್ಲ ನಿಮ್ಗೆ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿಯಲ್ಲಿ. ಸ್ಯಾಂಟ್ರೋ ನೋಡ್ಬೋದು, ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಕ್ಚುಲಿ. ಸ್ಯಾಂಟ್ರೋ ಇದೆ, ಸ್ಯಾಲ್ಟ್ರೋ ಒಂದು 4-5 ಇದೆ, ಆಲ್ಟೋನೋ ಒಂದು 4 ಇದೆ. ಮತ್ತು ಯಾವ ಗಾಡಿ ಬೇಕೋ ಎಲ್ಲ ಗಾಡಿನೂ ಇಲ್ಲಿ ನಿಮ್ಗೆ ಸಿಗುತ್ತೆ ಆಲ್ಮೋಸ್ಟ್. ನೀವು ನೋಡ್ಬೋದು ಲೋ ಬಜೆಟಲ್ಲಿ. ಸೊ ಇದು 2005 ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರು. ನಿಮಗೆ ಒಂದು 75,000 ಹತ್ರ ಓಡಿರುತ್ತೆ ಗಾಡಿ ನಿಮಗೆ. ಓಮ್ನಿ, ತುಂಬ ಜನ ಕೇಳ್ತೀರ ಲೋ ಬಜೆಟಲ್ಲಿ ನೋಡ್ತಿರೋರು ಗಾಡಿ ಓಮ್ನಿ ನೋಡಿ ಅಂತ. ಸೊ ಈ ಗಾಡಿ ನೋಡ್ಬೋದು, ಒಂಥರ ನಿಮಗೆ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ಯಾಚಸ್ ಇದೆ, ಬಟ್ ಮೇಜರಾಗಿ ನಿಮಗೆ ಡೆನ್ಸ್ ಆ ಥರ ಏನೋ ಪ್ರಾಬ್ಲಮ್ ಬರೋಲ್ಲ. ನಿಮಗೆ ಇದರಲ್ಲಿ ಲೆದರ್ ಸೀಟಿಂಗ್ ಕೂಡ ಬರುತ್ತೆ, ಹಿಂದೆ ಕೂಡ ಲೆದರ್ ಸೀಟಿಂಗ್ ಬರುತ್ತೆ, ಮತ್ತು ನಿಮಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅಷ್ಟೇ ಇದು. ಸೊ ಪ್ರೈಸ್ ಬಂದುಬಿಟ್ಟು 1,20,000 ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಓಮ್ನಿ ಇದೆ, 2009 ಮಾಡೆಲ್ ಗಾಡಿ ಇದು, ಸಿಂಗಲ್ ಓನರು, 75,000 ಹತ್ರ ಓಡಿದೆ. ನಿಮಗೆ 175 ಹೇಳ್ತಿದ್ದಾರೆ, ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಇದು ಅಷ್ಟೇ ಸಣ್ಣ ಪುಟ್ಟ ಸ್ಕ್ಯಾಚಸ್ ಇರುತ್ತೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಗಾಡಿನೂ ನೀಟಾಗಿದೆ. ಸೊ ಓಮ್ನಿ ನೋಡ್ಬೋದು, ಬಡ್ಜೆಟ್ ವೈಸಲ್ಲಿ ಇಲ್ಲೇ ಇರುತ್ತೆ ನಿಮ್ಗೆ ಆಪ್ಷನ್ಸ್ ಎಲ್ಲನೂ. ಇನ್ನೊಂದು ಓಮ್ನಿ ಇದೆ, 2006 ಮಾಡಲ್ ಇದು, ಸೆಕೆಂಡ್ ಓನರು. ಇದು ಒಂದು 80,000 ಹತ್ರ ಓಡಿದೆ ಇದು ಗಾಡಿನೂ. ಸೊ ಪ್ರೈಸ್ ಬಂದ್ಬಿಟ್ಟು 1,60,000 ಹೇಳ್ತಿದ್ದಾರೆ. ನಿಮಗೆ ಒಂದು ಫೈನಲ್ ಪ್ರೈಸ್ ಅಂದ್ರೇ ಒಂದು 1,30,000 35,000 ಬರುತ್ತೆ ಇದು ಫೈನಲ್ ಪ್ರೈಸ್ ಅಂದ್ರೂ. ತುಂಬ ನೀಟಾಗಿದೆ ಈ ಗಾಡಿನೂ, ಸೆಕೆಂಡ್ ಓನರು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಒಂದು XUV 500 ಇನ್ನೊಂದಿದೆ, 2016 ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರು, 85,000 ಕಿಲೋಮೀಟ್ರ್ ಓಡಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 8.25 ಅಷ್ಟು ಹೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ನಿಮಗೆ XUV 500 ಅದು ಒಳ್ಳೆ ಪ್ರೈಸಲ್ಲಿ ಸಿಗಬೇಕಂದ್ರೆ ಈ ಗಾಡಿ ನೋಡ್ಬೋದು ಆ್ಯಕ್ಚುಲಿ. ಸೊ ಇದರಲ್ಲೂ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಕೂಡ ಬರುತ್ತೆ ನಿಮಗೆ ನೋಡ್ಬೋದು. ಮತ್ತು ನಿಮಗೆ ಟಚ್ ಸ್ಕ್ರೀನು, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ಸ್ ಕೂಡ ಎಲ್ಲ ಬರುತ್ತೆ. ಚೆನ್ನಾಗಿದೆ ಗಾಡಿ ಇದು. ಎಕ್ಸ್ಟೀರಿಯರಲ್ಲೂ ನಿಮಗೆ ಡೆನ್ಸ್ ಆ ಥರ ಎಲ್ಲ ಏನಿಲ್ಲ, ಸಣ್ಣ ಪುಟ್ಟ ಸ್ಕ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿದೆ ಗಾಡಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಒಂದು ಸ್ಯಾಂಟ್ರೋ ಇದೆ, ತುಂಬ ನೀಟಾಗಿ ಒಂಥರ ಸ್ಪೋರ್ಟಿ ಲುಕ್ಕಾಗಿ ಚೆನ್ನಾಗಿದೆ. ಅಪೋಲೋ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಈ 2009 ಮಾಡೆಲ್ ಗಾಡಿ ಇದು,
ಗಾಡಿ ಕೂಡ ನೋಡ್ತಿರ್ಬೋದು ತುಂಬ ನೀಟಾಗಿದೆ. 80,000 ಕಿಲೋಮೀಟ್ರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 1,70,000ಗೆ ಫೈನಲ್ ಕೊಡ್ತೀನಿ ಅಂದರು. ನೋಡಿ ಗಾಡಿ ಚೆನ್ನಾಗಿದೆ. ಇದರಲ್ಲೂ ನಿಮಗೆ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಎಲ್ಲ ಆಪ್ಷನ್ಸ್ ಎಲ್ಲ ಬಂದುಬಿಡುತ್ತೆ. ನೀಟಾಗಿದೆ. ಒಂದು ಸ್ಪಾಯ್ಲರ್ಸ್ ಕೂಡ ಹಾಕಿದ್ದಾರೆ. ಒಂಥರ ನೀಟಾಗಿ ಡಿಸೈನ್ ಆಗಿದೆ, ನೋಡ್ಬೋದು. ಇಷ್ಟೊಂದು ಇದೆ ಚೆವ್ರೋಲೆಟ್ ಬೀಟ್ 2012 ಮಾಡೆಲು, LT ಇದು. ಸೊ ಇದು ಸೆಕೆಂಡ್ ಓನರ್ ಗಾಡಿ. 83,000 ಕಿಲೋಮೀಟ್ರ್ ಓಡಿದೆ. ಡೀಸೆಲ್ ಗಾಡಿ, ಮ್ಯಾನ್ಯುಯಲು. ಈ ಗಾಡಿ ನೋಡ್ತಿರ್ಬೋದು, ನೀಟಾಗಿದೆ ಒಂಥರ. ಸೊ ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಿದ್ದಾರೆ. 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಇದು ಥರ ನೀಟಾಗಿದೆ. ಸೊ ಇದರಲ್ಲೂ ನಿಮಗೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಸೀಟಿಂಗ್ ಕೂಡ ಲೆದರ್ ಸೀಟಿಂಗ್ ಬರುತ್ತೆ ನಿಮಗೆ. ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಆಪ್ಷನ್ಸು ಬಂದ್ಬಿಡುತ್ತೆ. ಆಬ್ವಿಯಸ್ಲಿ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ. ಇದು ನೀಟಾಗಿದೆ, ನೋಡ್ಬೋದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು. ತುಂಬ ಜನ ಕೇಳ್ತಾರೆ ಒಂದು 5 ಲಕ್ಷ ಒಳಗೆ ಒಳ್ಳೆ ಗಾಡಿ 4x4 ಕೊಡಿಸಿ, ದೊಡ್ಡ ಗಾಡಿ ಅಂತ. ಸೊ ಈ ಗಾಡಿ ನೋಡ್ಬೋದು. ಫಾರ್ಡ್ ಎಂಡ್ಯೂವರ್ 2006 ಮಾಡೆಲ್, 2006 ಮಾಡೆಲು, 4x4 XLT ಲಿಮಿಟೆಡ್ ಎಡಿಷನ್ ಗಾಡಿ. ಅದು ನೋಡ್ತಿರ್ಬೋದು. ಸ್ಟಿಕ್ಕರ್ ಕಡೆನೂ ಲಿಮಿಟೆಡ್ ಎಡಿಷನ್ ಅಂತಲೇ ಗೊತ್ತಾಗುತ್ತೆ. ಸೊ ಡೀಸೆಲ್ ಗಾಡಿ ಆಗುತ್ತೆ ಇದು. 85,000 ಕಿಲೋಮೀಟರ್ಸ್ ಓಡಿದೆ. ಮ್ಯಾನ್ಯುಯಲು, ಸೆಕೆಂಡ್ ಓನರ್ ಗಾಡಿ ಇದು. 85,000 ಕಿಲೋಮೀಟರ್ ಓಡಿದೆ. ಟೈರ್ಸ್ ಕೂಡ ನೋಡ್ಬೋದು. 4x4 ಅಂದರೆ ಆಫ್ ರೋಡ್ ಟೈರ್ಸ್ ಬರುತ್ತೆ ನಿಮಗೆ. ಸಿಟಿಯಲ್ಲಿ ಓಡ್ಸೋಕ್ಕೆ, ತೋಟ ಆ ಥರ, ಹಿಲ್ ಸ್ಟೇಷನು ಆ ಥರ ಎಲ್ಲ ಓಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಗಾಡಿ. ಬಾಡಿ ಲೈನಲ್ಲಿ ಸಣ್ಣ ಪುಟ್ಟ ಸ್ಕ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೋ ಪ್ರಾಬ್ಲಮ್ ಇಲ್ಲ. ಮೇಲ್ ಕೂಡ ಲಗೇಜ್ ಎಲ್ಲ ಇಟ್ಕೊಬೋದಾಗುತ್ತೆ. ಹಿಂದೆ ಕೂಡ ನೋಡ್ಕೊಳ್ಳಿ. ಸ್ಟೆಪ್ನಿ ಟೈರ್ಸ್ ಕೂಡ ಇನ್ನೂ ಚೆನ್ನಾಗೇ ಇದೆ. ಆಫ್ ರೋಡ್ ಟೈರ್ಸ್ ಕೂಡ ಅಂತ ಗೊತ್ತಾಗುತ್ತೆ. ಹಿಂದೆಗಡೆ ಬ್ಯಾಕ್ ವೈಪರ್ಸ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ಸ್ ನೋಡ್ಬೋದು. ನಿಮಗೆ ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. ಫ್ರಂಟು ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಇದೆ. ಸೊ ಸ್ಪೇಸ್ ಕೂಡ ಸೂಪರಾಗಿ ತುಂಬ ಇದೆ ಸ್ಪೇಸು. ಲೆದರ್ ಸೀಟಿಂಗ್ ಬರುತ್ತೆ. ಹಿಂದೆನೇ ನೋಡ್ಕೊಳ್ಳಿ, ಲೆದರ್ ಸೀಟಿಂಗು. ಗಾಡಿ ಅಂತೂ ಒಳ್ಳೆ ಕಂಡೀಷನ್ ಇದೆ. 4x4 ಕಡಿಮೆ ಬೆಲೆಯಲ್ಲಿ ಬೇಕಾದರೆ ಅವರು ಈ ಗಾಡಿ ನೋಡ್ಬೋದು. ತುಂಬ ನೀಟಾಗಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಿದ್ದಾರೆ. 3,75,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ಸೊ ಎಲ್ಲ ಕಾರು ನೋಡಿರ್ತೀರ. ನನಗಂತೂ ಎಷ್ಟೊಂದು ಕಾಸು ಹೇಳಿ ಸ್ವಲ್ಪ ಸುಸ್ತಾಗ್ಬಿಡ್ತು. ಬಟ್ ನಿಮಗೆ ಕಾರ್ ನೋಡ್ತಿರೋರು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಸ್ವಲ್ಪ ಕಷ್ಟಪಡೋದು. ಇಲ್ಲ ನೋಡ್ತಿದ್ವಿ, ಎಲ್ಲ ಕಾಸು ಸುಮಾರು ಇದೆ. ನೀವು ಬೇಕಾದ್ರೆ ಓನರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ 60,000, 70,000, 80,000 ಅಂತ. ಸೊ ಆ ಪ್ರೈಸಲ್ಲಿ ಗಾಡಿಗಳಿದೆ. ಬಟ್ ಆ ಗಾಡಿಗಳೆಲ್ಲ ಕಸ್ಟಮರ್ ಬಂದು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ತೋರಿಸೋಣ ಅಂತ. ಬಟ್ ಅವರು ಲೇಟ್ ಆಯಿತು. ಇನ್ನೊಂದು 2 ಪೇಂಟಿಂಗ್ ಹೋಗಿದೆ ಮತ್ತು ಒಂದು ಟೆಸ್ಟ್ ಡ್ರೈವ್ ಹೋಗಿದೆ ಗಾಡಿ. ಸೊ ಝೆನ್ ಒಂದಿದೆ, ಮಾರುತಿ 800 ಒಂದಿದೆ, ಮತ್ತು ಇನ್ನೊಂದು ಸ್ಯಾಂಟ್ರೋ ಇದೆ. ಪ್ರೈಸ್ ಬಂದ್ಬಿಟ್ಟು 50,000, 60,000, 80,000 ಅಲ್ಲಿದೆ ಗಾಡಿ. ಸೊ ಆ ಗಾಡಿಯಲ್ಲೂ ನಿಮಗೆ ಪ್ರೈಸಸ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೀವು ಯಾವ ಕಾರ್ ಹುಡುಕ್ತಿರೋ ಅಂತಲೂ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಎಲ್ಲರಿಗೂ ಬಾಯ್.